ಏನೋ ಓಡೋಗಿ ನೋಡ್ತಾ ಇದೀಯಾ? ಇಲ್ಲ, ನಂಗೆಲ್ಲ ಅರ್ಥ ಆಗಿದೆ. ಮತ್ತೇನಕ್ಕೆ ಬಂದೆ ಇಲ್ಲಿ? ಅಣ್ಣ, ನಿನ್ ಕಾಲಿಗೆ ಬಿದ್ಬಿಡ್ತೀನಿ ಅಣ್ಣ. ಆಗಲ್ಲ, ನಡಿ ಒಳಗೆ. ಹಿಡ್ಕೊ, ಈಗಾಗತ್ತಾ? ಅಲ್ವಾ, ಬೇಗ ಮಾತಾಡ್ಕೊಟ್ಬಿಡು. ಮದರ್ ಸೆಂಟಿಮೆಂಟ್. ಮಹೇಶ, ನಮ್ ಪುರ್ಸಿ ಕಾಣ್ದಿರಾ ಆಗ್ಲೇ ಒಂದಿನ ಕಳೆದೋಯ್ತು. ಎಲ್ಲವನು ಹೆಂಗವನೋ ಏನ್ ಮಾಡ್ತಾವನೋ ಪಾಪ ಮಗ. ಹೊಟ್ಟೆ ಹಸು ತಡಿಯಕ್ಕಿಲ್ಲ ಬಡಪಾಯಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ವಾ ಕಣ್ಲ? ಹಂಗೆ ಮಾಡ್ಬೇಡ ಕಣಕ್ಕ, ನನಗೂ ಬೇರೆ ದಾರಿ ಕಾಣ್ತಾ ಇಲ್ಲ. ಎಲ್ಲ ನಿನ್ನಿಂದಾನೆ ಕಣ್ಲ ಆಗಿದ್ದು. ಎಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದೆ. ಮದ್ವೆಗಣ್ಣೆ ಸರಿಯಾಗಿ ನೋಡ್ಕೊಳಕ್ ಆಗ್ಲಿಲ್ಲ ನಿನ್ ಕೈಲಿ. ಹೋಗಿ ಹೋಗಿ ನಿನ್ ನಂಬ್ಕೊಂಡ್ ಸುಮ್ಕೆ ಕುತ್ಕೊಂಡಲ್ಲ, ಮೊದ್ಲು ನನಗೇನಾರ ತಗೊಂಡ್ ಹೊಡ್ಕೋಬೇಕು. ಇನ್ನಾಗಕ್ಕಿಲ್ಲ. ನಮ್ ಪುರ್ಸಿ ಎಲ್ಲವನ್ನ ಏನೋ ಸ್ಟೇಷನ್ಗೆ ಹೋಗೋದಯ್ಯ, ಕಂಪ್ಲೇಂಟ್ ಕೊಡೋದಯ್ಯ. ಯಾರ್ದಕ್ಕ ಫೋನು? ಯಾವ್ದೋ ಹೊಸ ನಂಬರ್ ಕಣ್ಲ. ರಿಸೀವ್ ಮಾಡು. ಅಮ್ಮ, ಪುರ್ಸಿ ಎಲ್ಲಿದ್ಯಾ ಮಗ್ನೆ? ಏನ್ ಮಾಡ್ತಿದ್ಯಾ ಕಂದ? ಅವ ಇಲ್ಲೆಲ್ಲ ತಂದು ಕೂಡಾಕ್ಬಿಟ್ಟಿದ್ದಾರೆ. ನನ್ ಮದ್ವೆ ಇದೆ ಅಂತಂದ್ರೆ ಯಾರು ಇಲ್ಲಿ ಆಚೆ ಹೋಗಕ್ ಬಿಡ್ತಾ ಇಲ್ಲವ. ಬೇಗ ಬಂದ್ ಕರ್ಕೊಂಡು ಹೋಗವ. ಎಲ್ಲ ಯಾರ್ ನಿನ್ನ ಕರ್ಕೊಂಡೋಗಿದ್ದು? ಯಾರ್ ನಿನ್ನ ಅಲ್ಲಿ ಕೂಡಾಕಿದ್ದು? ಕೂಡಾಕಿದ್ದು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನಗಿಲ್ಲಿ ಕಳ್ಸಿದ್ದು ಮಹೇಶ್ ಮಾವ. ಮಾವ ನಮಗ್ ಮೋಸ ಮಾಡ್ದಮ್ಮ. ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಮಗಳನ್ನ ಮದುವೆ ಮಾಡ್ಕೊಡ್ತಾನೆ, ನನ್ನನ್ನು ಇಲ್ಲಿ ಕಳ್ಸಿದ್ದಾನೆ. ನೀನಿರೋ ಜಾಗ ಯಾವ್ದು ಅಂತ ಹೇಳ, ಈಗ್ಲೇ ಬರ್ತೀನಿ. ಅಮ್ಮ, ನಾನಿರೋ ಜಾಗ ಯಾವ್ದು ಅಂತ ಗೊತ್ತಿಲ್ಲ. ಒಂದ್ ನಿಮಿಷ, ಸೆಕ್ಯೂರಿಟಿ ಅಣ್ಣ ಕೊಡ್ತೀನಿ, ಅವ್ರು ಹೇಳ್ತಾರೆ. ಅಣ್ಣ, ನಮ್ಮ ಅಮ್ಮಂಗೆ ಒಂಚೂರು ಈ ಜಾಗ ಹೇಳೋಣ. ನಿಮಗೆಲ್ಲ ಹೇಳಕ್ಕಾಗಲ್ಲ. ನಾವು ಕೊಟ್ಟಿರೋದು ಗೋಲ್ಡ್ ಚೈನು, ಆ ವಿಶ್ವಾಸಕ್ಕೂ ಬೆಲೆ ಇಲ್ವಾ? ಸರಿ, ಕೊಡಿಲಿ. ಏನಾಯ್ತಕ್ಕ? ಪುರುಷನ ಫೋನ್ ಮಾಡಿದ್ದು ಇಲ್ಲ ಅವನಂತೆ. ನೀನೇ ಅವನ್ನ ಕಳಿಸ್ಬಿಟ್ಟು ನಂತವನೇ ನಾಟಕ ಆಡ್ತಿಯಂದ ನಾಟಕವಾ ನಿನ್ನ? ಯಾಕಕ್ಕ, ನಾನೇನ್ ಮಾಡ್ದೆ ಅಂತ ನನ್ಗೆ ಹೊಡಿತಾ ಇದ್ಯಾ? ನೀನೇ ಅಲ್ವೇನ ನನ್ ಮಗನ ಅಲ್ಲೆಲ್ಲ ಕುಡ್ತಾ ಬಿಡ್ಸಾಕೆ ಕಳ್ಸಿರೋದು? ನಮ್ಮ ತಾಯಣೆಗೂ ನೀನೇನು ಹೇಳ್ತಾ ಇದೀಯೋ ನಂಗೆ ಅರ್ಥ ಆಗ್ತಾ ಇಲ್ಲಕ್ಕ. ನಾನು ಯಾಕಕ್ಕ ಪುರುಷನ ಎಲ್ಲೆಲ್ಲೋ ಕಳಿಸ್ತೀನಿ ಹೇಳು? ಈಗ ಮಾತಾಡ್ತಾ ಕೂರಕ್ಕೆ ಟೈಮ್ ಇಲ್ಲ, ಫಸ್ಟ್ ಕರ್ಕೊಬರಂಬಾರಕ್ಕ. ಮಗನ್ ಕರ್ಕೊಂಡ್ ಬಂದ್ಮೆ ಯಾಕೆ ಐತೆ ನಿನಗ್ ಮಾರಿ ಹಬ್ಬ. ಅಕ್ಕ ಇರೋ, ನಾನೇ ಬಂದೆ ಅಕ್ಕ. ಅವು ರಿಲ್ಯಾಕ್ಸ್. ಈಗ ಏನಾಗಿದೆ ಅಂತ ಹೀಗೆ ಆಡ್ತಿದ್ಯಾ? ಆರ್ ಯು ಆಂಗ್ರಿ? ಕಾಣಿಸ್ತಿಲ್ವಾ? ನೀನು ಅನ್ಕೊಂಡಂಗೆ ಆಫೀಸಿಗೆ ಬಂದಾಯ್ತಲ್ವಾ, ಮತ್ತಿನ್ನೇನಿಗೆ ಸಿಟ್ಟು? ಆ ಮೂರ್ತಿ ಮಾಡಿರೋ ಕೆಲ್ಸಕ್ಕೆ ಆಫೀಸಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಅಲ್ಲ, ಈ ಮೂರ್ತಿ ಏನ್ ಮಾಡ್ದ ಅಂತ? ನಾನು ಯಾವ ಕಾರಣ ಹೇಳ್ಕೊಂಡು ಆಫೀಸಿಗೆ ಬಂದಿದ್ದೀನೋ ಅದೇ ಕಾರಣನ ಇಡೀ ಆಫೀಸ್ಗೆ ಡಂಗುರ ಬರ್ಸಿದ್ದಾನೆ. ಎಲ್ರೂ ನನ್ಗೇನು ಆಗ್ಬಿಟ್ಟಿದೆ ಅನ್ನೋ ಥರ ಹುಷಾರಾದ್ರ ಅಂತ ಕೇಳಿದ್ರೆ ಇರಿಟೇಟ್ ಆಗಲ್ವಾ? ಆಮೇಲೆ ಪೇಷಂಟ್ ಸಂಡಿ. ಅಮ್ಮೋ,
ನೀನ್ ಪೋರ್ಟ್ರೇ ಮಾಡಿರೋದನ್ನೇ ಕೇಳ್ತಿರೋದಲ್ವಾ? ಅದನ್ನ ಆಫೀಸ್ ತನಕ ಏನಕ್ಕೆ ತಗೊಂಡ್ಬರ್ಬೇಕಿತ್ತು? ರಿಲ್ಯಾಕ್ಸ್ ಅಮ್ಮು. ಅವ್ರು ನಿನ್ ಮೇಲಿರೋ ಕನ್ಸರ್ನ್ ಮೇಲೂ ಕೇಳಿರ್ಬೋದಲ್ವಾ? ಅವ್ರಿಗೆ ನನ್ ಕಟ್ರೆ ಕನ್ಸರ್ನ್ ಯಾಕೆ? ಅವ್ರ ಕನ್ಸರ್ನ್ ನನಗ್ ಬೇಕಿಲ್ಲ. ಅಷ್ಟಕ್ಕೂ ನನ್ನ ಅಂಡರ್ ವರ್ಕ್ ಮಾಡೋ ಎಂಪ್ಲಾಯೀಸ್ ಕಣ್ಣಿಗೆ ನಾನು ಲೂಸ್ ತರ ಕಾಣಿಸ್ಕೋಬೇಕಾ? ನನಗ್ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಇವರೆಲ್ಲ ನನಗ್ ರೆಸ್ಪೆಕ್ಟ್ ಕೊಡ್ತಾರಾ? ಮನಿ ಅಮ್ಮು, ದುಡ್ಡಿದ್ರೆ ರೆಸ್ಪೆಕ್ಟು ಕೊಡ್ತಾರೆ, ಸಲಾಮು ಹೊಡಿತಾರೆ. ನೀನು ಅವ್ರ ಬಾಸ್ ಮಗಳು, ನಿನ್ನನ್ನು ಎದುರಾಕೊಳ್ಳೋಷ್ಟು ಧೈರ್ಯ ಯಾರಿಗಿರುತ್ತೆ ಹೇಳು? ಬಟ್ ನನ್ನ ಹಿಂದೆ ಮಾತಾಡ್ಕೋತಾರೆ, ನನ್ನ ನೋಡಿ ನಗ್ತಾರಲ್ವಾ? ತುಂಬ ಓವರ್ ಥಿಂಕ್ ಮಾಡಬೇಡ ಅಮ್ಮ. ಜನ ನಮ್ಮ ಬೆನ್ನ ಹಿಂದೆ ಏನು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಎದುರುಗಡೆ ಏನು ಮಾತಾಡ್ತಾರೆ ಅನ್ನೋದಷ್ಟೇ ಮುಖ್ಯ. ಅದು ಅವ್ರಿಗೆ ನಮ್ಮ ಮೇಲಿರೋ ಭಯ ತೋರಿಸುತ್ತೆ, ಅಷ್ಟು ಸಾಕಲ್ವಾ? ಭಯ? ಎಸ್, ಇವರೆಲ್ಲರೂ ನನ್ನ ಸೀರಿಯಸ್ ಆಗಿ ತಗೊಂಡು ಭಯ ಪಟ್ಕೋಬೇಕು ಅಂತ ಟ್ರೀಟ್ಮೆಂಟ್ ಕೊಡ್ತೀನಿ, ನೋಡ್ತೀರ. ಹೇಳಿ ಮುನಿಯಮ್ಮ. ಎಲ್ಲಿದ್ದೀರಾ ನೀವು? ಕೆಲ್ಸದಲ್ಲಿದ್ದೆ, ಡೆಲಿವರಿ ಮಾಡಕ್ ಬಂದಿದ್ದೆ. ಯಾಕೆ? ಸ್ವಲ್ಪ ಬೇಗ ಮನೆ ಹತ್ರ ಬರಕ್ಕಾಗುತ್ತಾ? ಏನಾಯ್ತ್ರಿ ಮುನಿಯಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ದೊಡ್ಡ ಎಡವಟ್ಟಾಗೋಗಿದೆ ರಾಜ್. ಎಡವಟ್ಟ? ನಿಮ್ಗಿಂತ ದೊಡ್ಡ ಎಡವಟ್ ಏನ್ರಿ ಅದು? ಅಯ್ಯೋ, ನಾನು ತಮಾಷೆ ಮಾಡ್ತಿಲ್ಲ. ಪುರುಷೋತ್ತಮ್ ಅವರು ರಿಹಾಬ್ ಸೆಂಟರ್ ಅಲ್ಲಿರೋ ವಿಷಯ ಮಹೇಶ್ ಸರ್ ಮತ್ತೆ ಅವ್ರ ಅಕ್ಕಂಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗ್ಲಿ ಬಿಡ್ರಿ, ಇವತ್ತಲ್ಲ ನಾಳೆ ಗೊತ್ತಾಗ್ಬೇಕಲ್ವಾ? ರೀ, ಇದ್ರ ಹಿಂದೆ ನೀವಿರೋದು ಅಂತ ಗೊತ್ತಾದ್ರೆ ಏನ್ ಮಾಡೋದು? ಸುಮ್ನೆ ಬಿಟ್ಬಿಡ್ತಾರೆ ಅನ್ಕೊಂಡಿದೀರಾ ನಿಮ್ಮನ್ನ? ನನಗ್ ಸಹಾಯ ಮಾಡಕ್ ಹೋಗಿ ನೀವ್ ಅವ್ರ ಕೆಲ್ಸಿಗೆ ಹಾಕೊಂಡ್ಬಿಡ್ತೀರಲ್ರಿ. ಆರಾಧ್ನವ್ರೆ, ಪುರುಷಿ ಅಲ್ಲಿದ್ದಾನೆ ಅಂತ ಅವ್ರಿಗೇನ್ ಗೊತ್ತಾಯ್ತು? ಪುರುಷೋತ್ತಮ್ ಅವ್ರೆ ಕಾಲ್ ಮಾಡಿದ್ರು ಅನ್ಸುತ್ತೆ, ಆದ್ರೆ ಅವ್ರು ಏನ್ ಮಾತಾಡಿದ್ರು ಅಂತ ನನಗ್ ಗೊತ್ತಾಗ್ಲಿಲ್ಲ. ಪುರುಷಿ ಅವ್ರನ್ನ ಕರ್ಕೊಂಬಂದು ವಿಚಾರಿಸ್ಕೋತೀನಿ ಅಂತ ಸಿಟ್ಟಲ್ಲಿ ಹೊಟ್ಟೋದ್ರು. ನಿಮ್ಮ ಹೆಸರು ಆಚೆ ಬರುತ್ತೆ ಅಂತ ನನಗ್ ಭಯ ಆಗ್ತಿದೆ ರಾಜ್, ಕೈ ಕಾಲ ಆಡ್ತಿಲ್ಲ. ಓಕೆ, ಆಗೋಗಿದೆ. ಈಗ ನಾವೇನು ಮಾಡೋಕ್ಕಾಗಲ್ಲ. ಕಾಮ್ ಡೌನ್. ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋಣ ಬಿಡ್ರಿ. ನನ್ನನ್ನು ಸೇವ್ ಮಾಡಕ್ ಹೋಗಿ ನೀವು ಸಿಕ್ಕಾಕೋಬಾರ್ದು, ನಿಮ್ಗೇನು ತೊಂದರೆ ಆಗ್ಬಾರ್ದು. ಆ ಥರ ಏನೂ ಆಗಲ್ಲ. ಆ ಥರ ಏನಾರ ಆದ್ರೂ ನಾನು ನೋಡ್ಕೋತೀನಿ ಬಿಡ್ರಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅದು ನಿಮ್ಗೆ ಸೂಟ್ ಆಗಲ್ಲ. ತಮಾಷೆ ಮಾಡ್ಬಿಡಿ ಪ್ಲೀಸ್. ರೀ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅವ್ರೇನ್ ಡಾನ ಎದುರ್ಕೊಳಕ್ಕೆ? ಅಷ್ಟಕ್ಕೂ ಇದನ್ನೆಲ್ಲ ನಾನೇ ಪ್ಲಾನ್ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಯ್ತಾ? ಸ್ವಲ್ಪನಾರ ಡೌಟ್ ಬಂದಿತ್ತಾ? ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ನೋಡಿ. ಇದನ್ನು ಹಾಗೆ ಕೂಲಾಗಿ ಹ್ಯಾಂಡಲ್ ಮಾಡೋಣ, ಏನೂ ಆಗಲ್ಲ. ಆದ್ರೂ ಅವರೆಲ್ಲ ನಾನು ರಿಯಾಬ್ ಸೆಂಟರ್ ಕಾಲ್ ಮಾಡಿ ವಿಚಾರಿಸ್ತೀನಿ. ನೀವು ಚಿಂತೆ ಬಿಟ್ಟು ಆರಾಮಾಗಿರಿ. ಸರಿ. ಇಷ್ಟು ಬೇಗ ಆ ಪುರುಷಿ ಕಾಲ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಅವನ ಕೈಗೆ ಮೊಬೈಲ್ ಎಲ್ಲಿಂದ ಸಿಕ್ತು ಅಂತ. ಈಗೇನ್ ಮಾಡ್ಲಿ? ಅವ್ರು ವಾಪಸ್ ಬಂದು ಮತ್ತೆ ಆರಾಧನೆಗೆ ಏನಾದ್ರು ತೊಂದರೆ ಕೊಟ್ರೆ? ಅಲ್ಲ, ಈ ಅಮಲಾ ಮೇಡಮು ಸರಿಯಾಗಿ ಹುಷಾರಾಗಿದ್ದೀರಾ ಇಲ್ವೋ ಅಂತ. ಏನೋಪ್ಪ ಅವಾಗಿಂದ ಓಡಾಡ್ತಾನೆ ಇದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮನೇಲಿ ರೆಸ್ಟ್ ತೊಗೊಂಡು ಆಮೇಲೆ ಆಫೀಸಿಗೆ ಬಂದರೆ ಚೆನ್ನಾಗಿರುತ್ತೆ. ಈಗ ಬಂದರೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಏನೋಪ್ಪ, ನಮ್ಗೆ ಯಾಕೆ, ನಮ್ಮ ಕೆಲಸ ನಾವು ಮಾಡೋಣ. ಅದು ಸರಿನಾ? ಏನಾಯ್ತಮ್ಮ, ಯಾಕೆ ಹಿಂಗೆ ಓಡಾಡ್ತಿದ್ಯಾ? ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ. ನೋಡ್ತಿದಾರ? ಎಲ್ಲೂ ನೋಡ್ತಿದಾರ? ಭಯ ಪಡ್ತಿದಾರ?
ಎಸ್, ನನಗೂ ಬೇಕಾಗಿರೋದಿದೆ. ಅವರೆಲ್ಲ ನನ್ನ ನೋಡ್ಬೇಕು, ಭಯ ಬೀಳ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ಆ ಮೂರ್ತಿ ನನ್ನ ಪೇಷಂಟ್ ಮಾಡಿ ಲೂಸರ್ ಮಾಡಕ್ ಹೊರಟಿದ್ದ. ಈಗ ನೋಡು ನಾನು ಹೇಗೆ ಇವ್ರನ್ನೆಲ್ಲ ಕಂಟ್ರೋಲಿಗೆ ತಗೋತೀನಿ ಅಂತ. ನನಗೆ ನಿಜವಾಗ್ಲೂ ಏನು ಅರ್ಥ ಆಗ್ತಿಲ್ಲ ಅಮ್ಮ. ಸ್ಯಾಂಡಿ, ಕಾರ್ಪೊರೇಟಲ್ಲಿ ಒಂದು ಅನ್ಸೆಡ್ ರೂಲ್ ಇದೆ, ವಾಕ್ ಫಾಸ್ಟ್ ರೂಲ್ ಅಂತ. ನಿನ್ನ ಯಾರಾದರೂ ಸೀರಿಯಸ್ ಆಗಿ ತಗೋಬೇಕು ಅಂದರೆ ನೀನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ಯಾ ಅಂತ ತೋರಿಸ್ಕೋಬೇಕು. ಇಲ್ಲ ಆಫೀಸ್ ತುಂಬ ಫೋನಲ್ಲಿ ಮಾತಾಡ್ತಾನೋ ಅಥವಾ ಫೈಲ್ ಹಿಡ್ಕೊಂಡು ಓಡಾಡಬೇಕು. ಆಗ ಎಲ್ರಿಗೂ ನಿನ್ನ ಬಗ್ಗೆ ಒಂದು ಇಮೇಜ್ ಬರುತ್ತೆ, ಎಲ್ಲರೂ ನಿನ್ನ ಸೀರಿಯಸ್ ಆಗಿ ತಗೋತಾರೆ. ಹೋ ವಾಹ್ ಅಮ್ಮು, ನಂಗಿದು ಗೊತ್ತೇ ಇರಲಿಲ್ಲ. ಸೂಪರ್. ಮಾವ. ಹಲೋ ಸಂದೀಪ್, ಅಮಲಾ ಬೆಳಿಗ್ಗೆ ಟ್ಯಾಬ್ಲೆಟ್ಸ್ ತಗೊಂಡಿದ್ಲ? ಹಾಂ ಮಾವ, ತಗೊಂಡಿದ್ದಾಳೆ. ಯಾಕೆ? ಏನಿಲ್ಲ, ಸುಮ್ಮನೆ ಹಾಗೆ ನೆನಪಾಯಿತು, ಹಾಗಾಗಿ ಕೇಳಿದೆ ಅಷ್ಟೆ. ಸರಿ ಸರಿ, ನೀವು ವರ್ಕ್ ಮುಂದುವರಿಸಿ. ಹಾಗೆ ಅಮಲಾ ಬಗ್ಗೆ ಸ್ವಲ್ಪ ಕೇರ್ ಇರಲಿ. ಎಸ್ ಮಾವ. ನೀವು ಅಕೌಂಟ್ಸ್ ಟೀಮ್ ಅವರಲ್ವಾ? ಎಸ್ ಮ್ಯಾಮ್. ಲಾಸ್ಟ್ ಇಯರ್ ಅಕೌಂಟ್ ಡೀಟೇಲ್ಸ್ ಎಲ್ಲ ನನಗೆ ಬೇಕು, ತೊಗೊಂಬರ್ತೀರಾ? ಅದನ್ನ ಮೂರ್ತಿ ಸರ್ನ ಕೇಳಬೇಕು. ನಾನು ಹೇಳ್ತಿದ್ದೀನಿ ಅಲ್ವಾ, ಇನ್ನೊಂದು 10 ಮಿನಿಟ್ಸಲ್ಲಿ ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇರಬೇಕು. ಸರಿ ಮ್ಯಾಮ್.